ಇಲ್ಲಿ ಬ್ಯಾಂಕ್ ಎಟಿಎಂ ದರೋಡೆ ಮಾಡೋದಕ್ಕೆ ಬಂದಂತವರ ಮೇಲೆ ಫೈರ್ ಮಾಡಿ ಅವರಿಗೆ ಹಿಡ್ಕೊಂಡಿದ್ದಾರೆ. ಅವರು ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತೇಳಿ ಮೊದಲನೇ ಮಾಹಿತಿ ಸಿಕ್ಕಿದೆ. ಅದನ್ನು ಈಗ ಇನ್ವೆಸ್ಟಿಗೇಟ್ ಮಾಡಿ ಅವರು ಎಲ್ಲಿಂದ ಬಂದಿದ್ದಾರೆ, ಈಗ ಕರ್ನಾಟಕದಲ್ಲಿದೆ ಮೊದಲ ಸಾರಿ ಮಾಡಿದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡಿದಾರಾ ಹೊರ ರಾಜ್ಯದಲ್ಲಿ ಮಾಡಿದಾರಾ ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಅದೆಲ್ಲ ಗೊತ್ತಾದ ಮೇಲೆ ನಾನು ತಮಗೆ ತಿಳಿಸ್ತೀನಿ. ಹೌದು, ಈ ಹೊರ ರಾಜ್ಯದಲ್ಲಿ ಕೆಲವು ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಗ್ಯಾಂಗ್ಗಳು ಮಾಡ್ಕೊಂಡಿದ್ದಾರೆ. ಆ ಗ್ಯಾಂಗ್ಗಳು ಆಪರೇಟ್ ಆಗುತ್ತೆ. ಗ್ಯಾಂಗ್ಗಳು ಕೆಲವು ಸಂದರ್ಭದಲ್ಲಿ ಅವ್ರ ವೆಹಿಕಲ್ಸ್ಗಳನ್ನೇ ತೊಗೊಂಡ್ಬರ್ತಾರೆ, ಅಲ್ಲಿಂದನೇ ವೆಹಿಕಲ್ಸ್ ತೊಗೊಂಡು ಬರ್ತಾರೆ. ಆ ಥರ ಎಲ್ಲ ಒಂದು ಗ್ಯಾಂಗ್ಗಳು ಮಾಡಿಕೊಂಡು ಬರ್ತಾರೆ. ಕೆಲವರು ಇಲ್ಲಿ ಬಂದು ಇಲ್ಲಿ ಲೋಕಲ್ ಫ್ರೆಂಡ್ಸ್ ಅನ್ನು ಮಾಡ್ಕೊಳ್ತಾರೆ, ಅವರು ಲೋಕಲ್ ಜನನ್ನು ಸೇರಿಸ್ಕೊಳ್ತಾರೆ. ಕೆಲವು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸಂದರ್ಭದಲ್ಲಿ ಅದನ್ನು ಕೂಡ ಈಗ ದಾವಣಗೆರೆನೆಲ್ಲ ಆಗಿದ್ದು ತಮಿಳುನಾಡಿನಲ್ಲಿ ಹಿಡಿದ್ರು. ಅಲ್ಲಿ ಬಂದು ನೋಡಿದ್ರೆ ತಮಿಳುನಾಡಿನವ್ರನ್ನೂ ಕೂಡ ಕೆಲವ್ರನ್ನ ಕರ್ಕೊಂಡಿದ್ರು, ಅಲ್ಲೇ ಅವರು ಬಚ್ಚಿಟ್ಟಿದ್ದು. ಆ ರೀತಿ ಗ್ಯಾಂಗ್ಗಳು ಆಪರೇಟ್ ಆಗ್ತವೆ. ಅದನ್ನು ನಾವು ಇವತ್ತು ಹಿಡಿದಿರೋದು ನಿಜವಾಗೂ ನಮ್ಮ ಪೊಲೀಸ್ನವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕೆಂದರೆ ನಾವು ಇನ್ನೂ ಬಿದರ್ದು ಹಿಡಿಯೋಕ್ಕಾಗಿಲ್ಲ, ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೂ ಇವರು ಹಿಡಿದಿರೋದು ನಿಜಕ್ಕೂ ಕೂಡ ಒಳ್ಳೆಯದು. Sir, of lately we are seeing too many ATM robberies in the state of Karnataka. So how do we see, and we've also seen a person who shot as recently? No, we don't know what interests them. Obviously money, or even it's easier to do it here in, I don't know what is their modus operandi, but definitely a lot of these groups coming to Karnataka from outside. We'll see, we'll definitely handle. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. We have to catch them, punish them. That exercise has to continue in the state. Do we at any point feel that the law and order has been taken lightly by the outsiders in Karnataka? I don't think so, because they also know the risk factor. Even now the firing has taken place and two of them have been caught. So that risk factor is always there. Sometimes they may lose their lives, sometimes they may injuries and so on, or even spend their lifetime in prison. All these things they also know, but yet they keep doing it. We cannot really, we have to stop them. We have to stop them somehow. Any strict action against them, because most of in this type of crime outers only, sir, out of Karnataka. No, action always be very strict only. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. There is no lighter actions. Otherwise, why will they fire? Thank you.